ಕನಕಗಿರಿ ತಾಲೂಕಿನ ನವಲಿ ಹೋಬಳಿಯಲ್ಲಿ ಎಸ್ಎಸ್ಪಿ ಲೈಫ್ ಮಿಷನ್ ಹಾಗೂ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ ಸಹಯೋಗದಲ್ಲಿ ನವಲಿ ಗ್ರಾಮದ ದುರ್ಗಾದೇವಿ ಸಮುದಾಯ ಭವನದಲ್ಲಿ ಸೋಮವಾರ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಸೋಫಿಯಾ ರಾಣಿ ಹಾಗೂ ಶ್ರೀದೇವಿ ಅವರ ಮಾರ್ಗದರ್ಶನದಲ್ಲಿ ಮತ್ತು ನವಲಿಯ ಮಾರ್ಕಂಡೇಶ್ವರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆದ ಶಿಬಿರದಲ್ಲಿ ನವಲಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಜನರು ಪಾಲ್ಗೊಂಡು ವಿವಿಧ ಆರೋಗ್ಯ ತಪಾಸಣೆ ಹಾಗೂ ವೈದ್ಯಕೀಯ ಸಲಹೆ ಪಡೆದುಕೊಂಡರು. ಶಿಬಿರದಲ್ಲಿ ಹೃದಯ ರೋಗ, ನರರೋಗ, ಮೂತ್ರಪಿಂಡದ ಕಲ್ಲು, ಕ್ಯಾನ್ಸರ್ ಸೇರಿದಂತೆ ವಿವಿಧ ಕಾಯಿಲೆಗಳ ತಪಾಸಣೆಯ ಜೊತೆಗೆ ಸ್ತ್ರೀ ರೋಗ, ಮೂಳೆ, ಕೀಲು ಸಮಸ್ಯೆಗಳು ಹಾಗೂ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳ ಕುರಿತು ತಜ್ಞ ವೈದ್ಯರಿಂದ ತಪಾಸಣೆ ಮತ್ತು ಸಲಹೆ ನೀಡಲಾಯಿತು. ಅಗತ್ಯವಿರುವವರಿಗೆ ಮುಂದಿನ ಚಿಕಿತ್ಸೆಯ ಕುರಿತು ವೈದ್ಯರು ಮಾರ್ಗದರ್ಶನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀದೇವಿ ಅವರು, ಗ್ರಾಮೀಣ ಭಾಗದ ಜನರಿಗೆ ಗುಣಮಟ್ಟದ ವೈದ್ಯಕೀಯ ಸೇವೆ ಸುಲಭವಾಗಿ ದೊರೆಯಬೇಕು ಎಂಬ ಉದ್ದೇಶದಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ. ಸಾರ್ವಜನಿಕರು ಶಿಬಿರಕ್ಕೆ ಉತ್ತಮವಾಗಿ ಸ್ಪಂದಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡಿರುವುದು ಸಂತಸದ ಸಂಗತಿ. ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರು ಜಾಗೃತರಾಗಬೇಕು ಎಂದು ಹೇಳಿದರು. ಸೋಫಿಯಾ ರಾಣಿ ಅವರು ಮಾತನಾಡಿ, ಆರೋಗ್ಯ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ಪಡೆಯುವುದು ಅತ್ಯಂತ ಮುಖ್ಯ. ಗ್ರಾಮೀಣ ಜನರಿಗೆ ವೈದ್ಯಕೀಯ ಸೇವೆ ತಲುಪಿಸುವ ನಿಟ್ಟಿನಲ್ಲಿ ಇಂತಹ ಶಿಬಿರಗಳು ಸಹಕಾರಿಯಾಗಲಿವೆ. ಶಿಬಿರದ ಪ್ರಯೋಜನವನ್ನು ಹೆಚ್ಚಿನ ಸಂಖ್ಯೆಯ ಜನರು ಪಡೆದುಕೊಂಡಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. ನವಲಿಯ ಮಾರ್ಕಂಡೇಶ್ವರ ಸ್ವಾಮೀಜಿ ಅವರು ಶಿಬಿರಕ್ಕೆ ನೇತೃತ್ವ ವಹಿಸಿ ಸಾರ್ವಜನಿಕರಿಗೆ ಆರೋಗ್ಯದ ಮಹತ್ವದ ಕುರಿತು ಜಾಗೃತಿ ಮೂಡಿಸಿದರು. ಎಸ್ಎಸ್ಪಿ ಲೈಫ್ ಮಿಷನ್ ಹಾಗೂ ಸಪ್ತಗಿರಿ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿ ಶಿಬಿರದಲ್ಲಿ ಸೇವೆ ಸಲ್ಲಿಸಿದರು. ಶಿಬಿರದಲ್ಲಿ ಸಾರ್ವಜನಿಕರು ಉತ್ಸಾಹದಿಂದ ಪಾಲ್ಗೊಂಡು ವಿವಿಧ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ವೈದ್ಯರಿಂದ ಉಚಿತ ಸಲಹೆ, ಚಿಕಿತ್ಸಾ ಮಾರ್ಗದರ್ಶನ ಪಡೆದುಕೊಂಡರು. ವೇದಿಕೆಯ ಮೇಲೆ ಸಪ್ತಗಿರಿ ಆಸ್ಪತ್ರೆಯ ಪ್ರಮುಖರಾದ ವಿಕಾಸ್, ನಂದೀಶ್, ಗಜೇಂದ್ರ, ದರ್ಶನ್, ಎಸ್ಎಸ್ ಲೈಫ್ ಮಿಷನ್ ನಿರ್ದೇಶಕರಾದ ಶ್ರೀದೇವಿ ಭಂಡಾರಿ, ಹಿರಿಯರಾದ ಯುನಿಸ್ಮಿಯಾ ಖಾಜಿ, ಚಕ್ರಿ ಮಹಾರಾಜ್, ಮಂಜುನಾಥ್ ನಾಯಕ್ ಮತ್ತು ಪಿ ದಶರಥ್, ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಶರಣಪ್ಪ ಮರಾಠಿ, ವೀರೇಶ್ ತಳವಾರ್ ಸೇರಿದಂತೆ ಉಪಸ್ಥಿತರಿದ್ದರು. ವರದಿ ವಿಶ್ವಕರ್ಮ ಅಯ್ಯಪ್ಪ. ಎಸ್ಎಸ್ಪಿ ಲೈಫ್ ಮಿಷನ್ನಿಂದ ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸೋಫಿಯಾ ರಾಣಿ. ನಾನು ಎಸ್ಎಸ್ಪಿ ಲೈಫ್ ಮಿಷನ್ ಅಧ್ಯಕ್ಷರಾಗಿದ್ದೀನಿ. ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದರೆ, ಎಷ್ಟೇ ಹಣ ಇರಲಿ, ಎಷ್ಟೇ ಆಸ್ತಿ ಇರಲಿ, ಆರೋಗ್ಯ ಇಲ್ಲ ಅಂದರೆ ನಮಗೆ ನಿಧಾನವಾದ ಜೀವನ ನಡೆಸೋಕೆ ಆಗಲ್ಲ. ಅದರಿಂದ ಫಸ್ಟ್ ಮೇನ್ ಏನಂದರೆ, ನಮ್ಗೆ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲ ನಡೆಸ್ಬೋದು. ಆರೋಗ್ಯ ಒಂದು ಚೆನ್ನಾಗಿಲ್ಲ ಅಂದರೆ ಎಷ್ಟು ಹಣ ಇದ್ದರೂ ನಾವು ನೆಮ್ಮದಿಯಾಗಿ ತಿನ್ನೋಕ್ಕಾಗಲ್ಲ. ಸೊ ಇದ್ರ ಉದ್ದೇಶ ಏನಂದರೆ, ನಾವೆಲ್ಲರೂ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ. ಈ ಥರದ ಹಲವಾರು ಕಾರ್ಯಕ್ರಮಗಳನ್ನು ನಾನು ಮಾಡ್ತಾನೆ ಇರ್ತೀನಿ. ನನ್ನ ಜೊತೆ ನಮ್ಮ ತಂಡ ಇರುತ್ತೆ, ಶ್ರೀದೇವಿ ಮತ್ತು ಚಕ್ರಿಯನ್ನ, ದಶರಥನ್ನ, ಇವರೆಲ್ಲರೂ ನನ್ನ ಮಂಜುನಾಥ್ ಸರ್, ನವಲಿ ಗ್ರಾಮದವರು, ಇವರು ನಮ್ಮ ಜೊತೆ ಇರ್ತಾರೆ. ನಾವು ಇದೇ ಥರದ ಕಾರ್ಯಕ್ರಮಗಳನ್ನು ಹಲವಾರು ಮಾಡಿದ್ದೇವೆ. ಮುದಗಲ್, ಲಿಮ್ಸು, ಮಸ್ತಿ ಅಲ್ಲಿ ಮಾಡಿದ್ದೀವಿ. ಮತ್ತು ಇದು 3ನೇದು 4ನೇದು ಪ್ರೋಗ್ರಾಮು. ಈ ಥರದ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇರ್ತೀವಿ. ನೀವೆಲ್ಲರೂ ಈ ಉಪಯೋಗವನ್ನು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕೆಂದು ನಾವು ಈ 4 ಮಾತುಗಳನ್ನು ಮುಗಿಸ್ತೀವಿ. ನಮಸ್ಕಾರಗಳು. ನಾನು ಹಂಗೆ ನಮ್ಮ ಫ್ರೆಂಡ್ ಆದಂಥ ದಸರಾ ಸರ್ ಅವರು ಮೀಟ್ ಆದರು. ಏನಪ್ಪ ಅಂದರೆ, ಎಸ್ಎಸ್ಪಿ ಲೈಫ್ ಮಿಷನ್ನಿಂದ ಮೇಡಮ್ ಅವರಿದ್ದಾರೆ. ಅವರು ಜನಗಳಿಗೆ ಭಾಳ ಇದು ಮಾಡ್ತಾರೆ, ಆರೋಗ್ಯ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿರ್ತಾರೆ. ನಿಮ್ಮ ಭಾಗದಲ್ಲಿ ರೋಗಿಗಳು ಹಲವಾರು ಜನ ಇದ್ದಾರೆ ತಮ್ಮ ಹಳ್ಳಿಗಳಲ್ಲಿ. ಅವ್ರಿಗೆ ಹೋಗಿ ಮೀಟ್ ಆದರೆ ಒಂದು ಸೂಕ್ತ ಅಂತಂದು ಹೇಳಿದ್ರು ದಸರಾ ಸರು. ಅದಕ್ಕೆ ಮೇಡಮ್ ಅವರಿಗೆ ನಾನು ಮೀಟ್ ಆದೆ. ಮೇಡಮ್ ಅವರು ತಾವು ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದೀರಾ. ಸಿಟಿಯಲ್ಲಿ ಮಾಡೋದಕ್ಕಿಂತ ಹಳ್ಳಿಯಲ್ಲಿ ಮಾಡಿದರೆ ಪಾಪ ಒಂದು ಹೊತ್ತಿ ಗಂಜಿಗೂ ಇರೋದಿಲ್ಲ, ಅವ್ರಿಗೆ ಕುಡಿಲಿಕ್ಕೆ ತೋರಿಸ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತಾರೆ ಮೇಡಮ್. ನಮ್ಮ ಒಂದು ಹಳ್ಳಿ ಭಾಗದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಇದೆ ಅಂತದಕ್ಕೆ ನಮ್ಮ ಹೆಲ್ತ್ ಕ್ಯಾಂಪಿಗೆ ಸಹಕರಿಸಿದರು ಯಾರು, ಶ್ರೀದೇವಿ ಮೇಡಮ್ ಅವರು. ಶ್ರೀದೇವಿ ಮೇಡಮ್ ಮತ್ತು ದಶರಥ್, ಚಕ್ರಿ ಸರ್ ಅವರು ಬಂದು ಗ್ರೌಂಡ್ ರಿಪೋರ್ಟ್ ತೊಗೊಂಡಿದ್ದಾಗ ಅವರಿಗೆ ಒಂದು ಒಳ್ಳೆ ಪೇಷಂಟ್ಗಳು ಮತ್ತು ಇಲ್ಲಿ ಇರ್ತಕ್ಕಂಥ ನಿರ್ಗತಿಕರು ಕಂಡರು. ಹಾಗಾಗಿ ಒಳ್ಳೆ ನಿರ್ಧಾರ ಮಾಡಿ ಮೇಡಮ್ ಅವರು ಇಲ್ಲೇ ಪ್ರೋಗ್ರಾಮ್ ಮಾಡ್ಕೊಂಡು ಹೋಗ್ಬೇಕು. ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ.